ನಿಮಗೆ 10,000 ರೂಪಾಯಿ ಬಜೆಟಲ್ಲಿ ಸಿಗೋ ಟಾಪ್ 5 ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಫೋನಲ್ಲಿ ಬೆಸ್ಟ್ ಕ್ಯಾಮ್ರಾ, ಲಾರ್ಜರ್ ಬ್ಯಾಟ್ರಿ, ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತು ಓವರ್ ಆಲ್ ಬ್ಯಾಲೆನ್ಸ್ಡ್ ಪ್ಯಾಕೇಜ್ ಆಗಿರುತ್ತೆ. 5G ಫೋನ್ ತಗೊಳ್ಳೋದು ಈ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಆದರೆ ಕಡಿಮೆ ಬಜೆಟ್ನಲ್ಲಿ ಬೆಸ್ಟ್ ಫೋನ್ ಆಯ್ಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ನಾನು ಲೇಟೆಸ್ಟ್ ಫೋನ್ನ ಕಂಪೇರ್ ಮಾಡಿ ನಿಮಗೆ ಈ ಟಾಪ್ 5 ಫೋನ್ ಆಯ್ಕೆ ಮಾಡಲು ಹೇಳ್ತಾ ಇದ್ದೀನಿ. ಬೆಸ್ಟ್ ಬಜೆಟ್ ಫೋನ್ ತಗೊಳ್ಬೇಕು ಅಂತಿದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಂಬರ್ 5 ನಲ್ಲಿ ಇರೋದೇ ಪೋಕೋ M7 5G. ನಿಮಗೆ ಎಂಟರ್ಟೈನ್ಮೆಂಟ್ ಮತ್ತು ಲಾರ್ಜರ್ ಬ್ಯಾಟ್ರಿ ಬೇಕಾದರೆ ಪೋಕೋ M7 5G ಒಂದು ಬೆಸ್ಟ್ ಚಾಯ್ಸ್ ಆಗಿದೆ. ಇದರಲ್ಲಿ 6.88 ಇಂಚಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರ ಪ್ರೈಸಿಂಗ್ ಅಕಾರ್ಡಿಂಗ್ಲಿ ಇದರ ಡಿಸ್ಪ್ಲೇ ಚೆನ್ನಾಗಿದೆ. ಇದು ಮೂವೀಸ್, ವಿಡಿಯೋಸ್ ಮತ್ತು ಬ್ರೌಸಿಂಗ್ಗೆ ಚೆನ್ನಾಗಿದೆ. 50 MP ಪ್ರೈಮರಿ ಕ್ಯಾಮ್ರಾ ಮತ್ತು 8 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಡೇ ಲೈಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ. ಫೋಟೋ ಕ್ವಾಲಿಟಿ ಚೆನ್ನಾಗಿದೆ. ಸೆಲ್ಫಿ ಮತ್ತು ವಿಡಿಯೋ ಕಾಲ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ 5160 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ನಾರ್ಮಲ್ ಗೇಮಿಂಗ್, ವಿಡಿಯೋ ಸ್ಟ್ರೀಮಿಂಗ್ ಮತ್ತು ಬ್ರೌಸಿಂಗ್ಗೆ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಡೇಟಾಸ್ ಮತ್ತು ಲೈಟ್ ಗೇಮಿಂಗ್ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದಕ್ಕೆ 3 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ಗೆ 9500 ಅಂದರೆ 9500 ರೂಪಾಯಿ ಆಗಿರುತ್ತೆ. ನಿಮಗೆ ಮಲ್ಟಿಮೀಡಿಯಾ ಫೋಕಸ್ಡ್ ಫೋನ್ ಬೇಕಾದರೆ ಇದು ಬಜೆಟ್ ಫ್ರೆಂಡ್ಲಿ ಮತ್ತು ರಿಲೇಬಲ್ ಚಾಯ್ಸ್ ಆಗಿರುತ್ತೆ. ನಂಬರ್ 4 ನಲ್ಲಿರೋದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G ಮತ್ತು M06 5G. ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಮತ್ತು ಸಾಲಿಡ್ ಸ್ಪೆಸಿಫಿಕೇಶನ್ ಬೇಕಾದರೆ ಈ ಫೋನ್ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದರಲ್ಲಿ 6.7 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗ್ತಾ ಇದೆ. 800 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಇದರಲ್ಲಿ ಔಟ್ಡೋರ್ ವಿಸಿಬಿಲಿಟಿ ಚೆನ್ನಾಗಿ ಕಾಣುತ್ತೆ. ವಿಡಿಯೋಸ್ ಮತ್ತು ಬ್ರೌಸಿಂಗ್ನಲ್ಲಿ ವೈಬ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಮಲ್ಟಿ ಟಾಸ್ಕಿಂಗ್, ಲೈಟ್ ಗೇಮಿಂಗ್ ಮತ್ತು ಡೈಲಿ ಆಪ್ಸ್ ಅಲ್ಲಿ ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು 50 MP ರೇರ್ ಕ್ಯಾಮ್ರಾ ಪ್ಲಸ್ 2 MP ಡೆಪ್ತ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 8 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಡೇ ಲೈಟ್ ಫೋಟೋಸ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಶಾರ್ಪ್ ಮತ್ತು ಡೀಟೇಲ್ ಆಗಿ ಬರುತ್ತೆ. ಆದರೆ ಲೋ ಲೈಟ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಯಿತು. ಇದರಲ್ಲಿ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. 25 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ Android 15 ಮತ್ತು 1UI 7 ಅಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಬಜೆಟ್ ಫೋನಲ್ಲಿ ದೊಡ್ಡ ಅಡ್ವಾಂಟೇಜ್ ಆಗಿದೆ. ಇದರ 4GB ರ್ಯಾಮ್, 128GB ಸ್ಟೋರೇಜ್ 9500 ಅಂದರೆ 9500 ರೂಪಾಯಿ ಸಿಗ್ತಾ ಇದೆ. ನೀವು ಫೋನ್ ತಗೊಳ್ಬೇಕಾದ್ರೆ 4GB ವೇರಿಯಂಟ್ನ ತಗೊಳ್ಬೇಡಿ. ಸ್ವಲ್ಪ ಬಜೆಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, 6GB ವೇರಿಯಂಟ್ನಲ್ಲಿ ತಗೊಳ್ಳಿ. ಅದರಲ್ಲಿ ಇದು ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ನಂಬರ್ 3 ಅಲ್ಲಿರೋದು ಇನ್ಫಿನಿಕ್ಸ್ Hot 60i 5G. ನಿಮಗೆ ಬ್ಯಾಟ್ರಿ ಪ್ಲಸ್ ಸ್ಮೂತ್ ಡಿಸ್ಪ್ಲೇ ಮತ್ತು ವ್ಯಾಲ್ಯೂ ಫಾರ್ ಮನಿ ಫೋನ್ ಬೇಕಾದರೆ ಈ ಫೋನ್ ಒಂದು ಫಂಟಾಸ್ಟಿಕ್ ಚಾಯ್ಸ್ ಆಗಿದೆ. ಇದರಲ್ಲಿ 6.75 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದರಲ್ಲಿ US ಸ್ಮೂತ್ ಸ್ಕ್ರೋಲಿಂಗ್, ವಿಡಿಯೋ ವಾಚಿಂಗ್ ಮತ್ತು ಗೇಮಿಂಗ್ ಎಲ್ಲವೂ ತುಂಬ ಸ್ಮೂತ್ ಆಗಿದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6400 ಪ್ರೊಸೆಸರ್ ಸಿಗ್ತಾ ಇದೆ. ಜೊತೆಗೆ 4GB LPDDR4X ರ್ಯಾಮ್ ಪ್ಲಸ್ ವರ್ಚುವಲ್ ರ್ಯಾಮ್ ಕೂಡ ಸಪೋರ್ಟ್ ಸಿಗ್ತಾ ಇದೆ. 128GB ಸ್ಟೋರೇಜ್ ಸಿಗ್ತಾ ಇದೆ. ಇದು ಕ್ಯಾಶುವಲ್ ಯೂಸರ್ಸ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರಲ್ಲಿ 50 MP ರೇರ್ ಕ್ಯಾಮ್ರಾ, ಇದು ಡೇ ಲೈಟ್ನಲ್ಲಿ ಡೀಟೇಲ್ ಫೋಟೋ ಸಿಗುತ್ತೆ. 5 MP ಫ್ರಂಟ್ ಕ್ಯಾಮ್ರಾ, ಇದು ಸೆಲ್ಫಿ ಮತ್ತು ವಿಡಿಯೋ ಕಾಲಿಂಗಲ್ಲಿ ಡೀಸೆಂಟ್ ಆಗಿದೆ. ಇದರಲ್ಲಿ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. ಇದು ಕ್ಲಾಸ್ ಲೀಡಿಂಗ್ ಕೆಪಾಸಿಟಿ ಆಗಿದೆ. ರಿವರ್ಸ್ ವೈರ್ಡ್ ಚಾರ್ಜಿಂಗ್ ಕೂಡ ಫೀಚರ್ ಕೂಡ ಸಿಗ್ತಾ ಇದೆ. ಇದು ಬೇರೆ ಡಿವೈಸ್ನ ಚಾರ್ಜ್ ಕೂಡ ಮಾಡುತ್ತೆ. ಇದು 18 ವಾಟ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಈ ಫೋನ್ Android 15 ಮತ್ತು XOS 15 ಅಲ್ಲಿ ಬರ್ತಾ ಇದೆ. ಇದರಲ್ಲಿ ಸರ್ಕಲ್ ಟು ಸರ್ಚ್, AI ಕಾಲ್ ಟ್ರಾನ್ಸ್ಲೇಷನ್, AI ರೈಟಿಂಗ್, ಸಮರೈಸೇಷನ್, AI ಎರೇಸರ್, AI ವಾಲ್ಪೇಪರ್ ಜನರೇಟರ್, ಫ್ಲಾಕ್ಸ್ ವಾಯ್ಸ್ ಅಸಿಸ್ಟೆನ್ಸ್ ಅಂತ AI ಫೀಚರ್ ಸಿಗ್ತಾ ಇದೆ. ಈ ಫೋನ್ನ 4GB ಪ್ಲಸ್ 128GB 9300 ರೂಪಾಯಿ ಸಿಗ್ತಾ ಇದೆ. ನಿಮಗೆ ಲಾಂಗ್ ಬ್ಯಾಟರಿ ಲೈಫ್ ಮತ್ತು ಫೀಚರ್ ರಿಚ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಇದು ಪರ್ಫೆಕ್ಟ್ ಆಗಿದೆ. ಇನ್ನು ನಂಬರ್ 2 ಅಲ್ಲಿರೋದು ಲಾವಾ ಸ್ಟ್ರಾಂಗ್ ಪ್ಲೇ 5G. ನಿಮಗೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಮತ್ತು ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾದರೆ ಈ ಫೋನ್ ಒಂದು ಎಕ್ಸಲೆಂಟ್ ಚಾಯ್ಸ್ ಆಗಿದೆ. ಇದರಲ್ಲಿ 6.75 ಇಂಚಸ್ HD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಸ್ಕ್ರೋಲಿಂಗ್ ಮತ್ತು ಗೇಮಿಂಗ್ ಅಲ್ಲಿ ಸೂಪರ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7060 ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ LPDDR5 ರ್ಯಾಮ್ ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ.
ಇದೊಂದು ಸೆಗ್ಮೆಂಟ್ ನಲ್ಲಿ ರೇರ್ ಕಾಂಬಿನೇಷನ್ ಆಗಿದೆ. ಮಲ್ಟಿ ಟಾಸ್ಕಿಂಗ್ ಮತ್ತು ಗೇಮಿಂಗ್ ನಲ್ಲಿ ಲ್ಯಾಗ್ ಫ್ರೀ ಪರ್ಫಾರ್ಮೆನ್ಸ್ ಸಿಗುತ್ತೆ ಮತ್ತು ಇದರಲ್ಲಿ 50 MP ಸೋನಿ IMX752 ಪ್ರೈಮರಿ ಕ್ಯಾಮ್ರಾ ಪ್ಲಸ್ 2 MP ಸೆಕೆಂಡರಿ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಡೇ ಲೈಟ್ ಫೋಟೋ ಶಾರ್ಪ್ ಮತ್ತು ಡೀಟೇಲಿಂಗ್ ಆಗಿ ಚೆನ್ನಾಗಿದೆ, ಆದರೆ ಲೋ ಲೈಟ್ ನಲ್ಲಿ ಫೋಟೋ ಸ್ವಲ್ಪ ಆವರೇಜ್ ಆಗಿ ಬರುತ್ತೆ. 8 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ, ಇದು ಡೀಸೆಂಟ್ ಸೆಲ್ಫಿ ಕೊಡುತ್ತೆ. ಇದರಲ್ಲಿ 5000 mAh ಬ್ಯಾಟರಿ ಇದೆ, 18 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫುಲ್ ಡೇ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ, ಆದರೆ ಚಾರ್ಜಿಂಗ್ ಸ್ಪೀಡ್ ಸ್ವಲ್ಪ ಸ್ಲೋ ಆಯಿತು. ಇದು ಆಂಡ್ರಾಯ್ಡ್ 15 ನಲ್ಲಿ ಬರ್ತಾ ಇದೆ. ಇದಕ್ಕೆ 1 ವರ್ಷ OS ಅಪ್ಡೇಟ್ ಮತ್ತು 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ 6GB ಪ್ಲಸ್ 120GBಗೆ 10,000 ಅಲ್ಲಿ ಸಿಗ್ತಾ ಇದೆ. ಗೇಮಿಂಗ್ ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಇದು ವ್ಯಾಲ್ಯೂ ಪ್ಯಾಕ್ಡ್ ಫೋನ್ ಆಗಿದೆ. ಇನ್ನು ನಂಬರ್ 1 ಅಲ್ಲಿ ಇರೋದೇ ಮೋಟೋ G35 5G. 10,000 ರೂಪಾಯಿ ಪ್ರೈಸ್ ಸೆಗ್ಮೆಂಟ್ ನಲ್ಲಿ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಫೋನ್ ಬೇಕಾದ್ರೆ ಇದೊಂದು ಬೆಸ್ಟ್ ಚಾಯ್ಸ್ ಆಗಿದೆ. ಇದರಲ್ಲಿ 6.72 ಇಂಚಸ್ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ. ಸ್ಕ್ರೋಲಿಂಗ್, ಗೇಮಿಂಗ್ ಮತ್ತು ವಿಡಿಯೋ ವಾಚಿಂಗ್ ಅಲ್ಲಿ ತುಂಬಾ ಇಂಪ್ರೆಸಿವ್ ಆಗಿದೆ. ಇದರ ಔಟ್ಡೋರ್ ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಇದರಲ್ಲಿ ಯುನೆಸ್ಕೋ T760 ಪ್ರೊಸೆಸರ್ ಸಿಗ್ತಾ ಇದೆ. ಜೊತೆಗೆ 4GB RAM ಪ್ಲಸ್ ವರ್ಚುವಲ್ RAM ಸಪೋರ್ಟ್ ಪ್ಲಸ್ 128GB ಸ್ಟೋರೇಜ್ ಸಿಗ್ತಾ ಇದೆ. ಇದು ಕ್ಯಾಶುವಲ್ ಗೇಮಿಂಗ್ ಮತ್ತು ಡೈಲಿ ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮತ್ತು ಇದರಲ್ಲಿ 50 MP ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತು 60 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ. ಇದರ ಡೇ ಲೈಟ್ ಶಾರ್ಟ್ಸ್ ಡೀಟೇಲಿಂಗ್ ಆಗಿ ಬರುತ್ತೆ. ಈ ಪ್ರೈಸ್ ಅಲ್ಲಿ ಇದು ಅಲ್ಟ್ರಾ ವೈಡ್ ಲೆನ್ಸ್ ಒಂದು ಬೋನಸ್ ಪಾಯಿಂಟ್ ಆಗಿದೆ. ಸೆಲ್ಫೀಸ್ ಕೂಡ ನ್ಯಾಚುರಲ್ ಆಗಿ ಬರುತ್ತೆ, ಆದರೆ ಇದರ ಲೋ ಲೈಟ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಯಿತು. ಆದರೆ ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ರೆಕಾರ್ಡ್ ಮಾಡ್ಬೋದು. ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. ಇದು ಫುಲ್ ಡೇ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಹೆವಿ ಯೂಸೇಜ್ ನಲ್ಲೂ ರಿಲಯಬಲ್ ಆಗಿದೆ. 80 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಸ್ವಲ್ಪ ಸ್ಲೋ ಆಯಿತು. ಈ ಫೋನ್ 4GB RAM 128GB ಸ್ಟೋರೇಜ್ ಜಸ್ಟ್ 10,000 ರೂಪಾಯಲ್ಲಿ ಸಿಗ್ತಾ ಇದೆ. ಇದು ಫಂಟಾಸ್ಟಿಕ್ ಫೀಚರ್ ತಕ್ಕನಂಗೆ ಫಂಟಾಸ್ಟಿಕ್ ಆಗಿದೆ. ನಿಮಗೆ ಈ ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ ಮತ್ತು ಬ್ಯಾಟರಿ ಎಲ್ಲವನ್ನು ಬ್ಯಾಲೆನ್ಸ್ಡ್ ಪ್ಯಾಕೇಜ್ ಆಗಿದೆ. ಇದೊಂದು ಟಾಪ್ ಪಿಕ್ ಆಗಿದೆ. ನಿಮಗೆ ಮಲ್ಟಿಮೀಡಿಯಾ ಮತ್ತು ಬ್ಯಾಟರಿ ಲೈಫ್ ಬೇಕು ಅಂದರೆ ಪೋಕೋ M7 5G ತಗೊಳ್ಳಿ, ಅಥವಾ ಬ್ರ್ಯಾಂಡ್ ರಿಲೇಟಿವ್ ಬೇಕು ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 ಅಥವಾ M06 5G ತಗೊಳ್ಳಿ, ಅಥವಾ ಸ್ಮೂತ್ ಡಿಸ್ಪ್ಲೇ ಮತ್ತು ಲಾರ್ಜರ್ ಬ್ಯಾಟರಿ ಬೇಕಾದರೆ ಇನ್ಫಿನಿಕ್ಸ್ Hot 68 5G ತಗೊಳ್ಳಿ, ಅಥವಾ ಗೇಮಿಂಗ್ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಲಾವಾ ಸ್ಟ್ರಾಂಗ್ ಪ್ಲೇ 5G ತಗೊಳ್ಳಿ, ಅಥವಾ ಆಲ್ರೌಂಡರ್ ಪ್ಯಾಕೇಜ್ ಫೋನ್ ಬೇಕಾದರೆ ಮೋಟೋ G35 5G ತಗೊಳ್ಳಿ. ಸೊ ನಿಮ್ಗೆ ಯಾವ ಫೋನ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.